ಕಣ್ಪಟ್ಟಿದ್ರು ಸಿನಿಮಾ 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 ನಮಗೆಲ್ಲ ಡಬ್ ನೋಡಿದವ್ರಿಗೆ ಸಿನಿಮಾ ನೋಡ್ಕೊಳ್ತೇವೆ. ಸೊ ಇವೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು. ಏನೋ ಈಗ ಹಾಕಿ ಬಿಡಂಗ್ ಕಾಣ್ತಿಲ್ಲ. ಒಂದಷ್ಟು ನಿಮಿಷ ನನ್ನ ಮೇಲೆ ಏನೋ ಕಾನ್ಸಂಟ್ರೇಷನ್ ಬರುತ್ತೆ, ಅದೇ ನನಗೆ ಖುಷಿ. ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡಾಗ ಮಜಾ ಇರಲ್ಲ ಅಂತ. ಸಿನಿಮಾ ಈ ಪದದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದ್ರೆ ಸಿನಿಮಾ ಬಿಟ್ಟು ಬೇರೊಂದು ಇಲ್ವೇ ಇಲ್ಲ. ಡೈರೆಕ್ಟರ್ ಅಂತೂ ಕುದುರೆಗೆ ಕಟ್ಟಿರ್ತಾರೆ ಏನದು ಕಣ್ಪಟ್ಟಿದ್ರು ಸಿನಿಮಾ 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 ನಮಗೆಲ್ಲ ಡಬ್ ನೋಡಿದವ್ರಿಗೆ ಸಿನಿಮಾ ನೋಡ್ಕೊಳ್ತೇವೆ. ಬರೀ ಸಿನಿಮಾದ ಬಗ್ಗೆನೆ ಬಿಡ್ತಾ ಒಂದು ಇಡೀ ಟೀಮ್ ಹಾಗೆ ಇತ್ತು. ದೊಡ್ಡ ನಟರ ಜೊತೆ ಒಂದು ನೋಡಿ ಅಭಿನಯ ಮಾಂತ್ರಿಕ ಕಿಶೋರ್ ಸರ್ ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್. ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದರಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಇದ್ರು ಅವರು, ಉಮೇಶ್ ಅಣ್ಣ, ಈ ಎಲ್ಲ ಕಲಾವಿದರ ಜೊತೆ ಒಂದು ಸೀನು ನಾವು ಆಕ್ಟ್ ಮಾಡ್ತೀವಿ. ವೈಬ್ರೇಷನ್ ನನಗೆ ಅನಿಸುತ್ತೆ ಒಂದು ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು. ನನ್ನ ಕೌಂಟ್ರಿಗೆ ಅವ್ರ ಕೌಂಟ್ರಿಗೆ ನಾನು ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಗೆಟಪ್ಪನ್ನು ಭಾಳ ಸದುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೆ ಮಾಡದೇ ಇರುವಂಥ ವಿಶೇಷವಾದ ಪಾತ್ರ, ನಿಮ್ಮ ನಿರೀಕ್ಷೆಗೆ ಬೇರೆದಂಥ ಪಾತ್ರ. ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಿ, ಯಶಸ್ಸನ್ನು ಕಾಣಲಿ. ಸಚಿನ್ ಅವರಿಗೆ ಒಳ್ಳೆ ದುಡ್ಡನ್ನು ತಂದುಕೊಡ್ಲಿ, ಮತ್ತಷ್ಟು ಸಿನಿಮಾಗಳನ್ನ ಅವ್ರು ಮಾಡಲಿ. ಮುಂದಿನ ಸಿನಿಮಾಗಳಲ್ಲೂ ರಾಜವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ, ನಾವು ಆಕ್ಟರ್ ಆಗಿರಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದು 15 ವರ್ಷದಿಂದನೇ ಒಂದು ಸಿನಿಮಾ ಸೆಟ್ಟಲ್ಲಿ ನಾನು ಆಸ್ ಎ ಫ್ಯಾನ್ ಆಗಿ ಹೋಗಿ ಮೀಟ್ ಮಾಡಿದ್ದೀನಿ. ನನ್ನ ಒಲವಿನ ಬಣ್ಣ ಅಂತ ಒಂದು ಶೂಟ್ ಮಾಡ್ತಿದ್ರು. ಅವತ್ತು ಫಸ್ಟ್ ಡಿಜಿಟಲ್ ನೀವು ಹೇಳಿದ ತಕ್ಷಣ ನಂಗೆ ನೆನಪಾಯಿತು. ಒಂದು ವೈಪರ್ ಅಂತ ಕ್ಯಾಮ್ರಾ ಬಂದಿತ್ತು. ಆ ಕ್ಯಾಮ್ರಾ ಹೇಗಿದೆ ಅಂತ ನೋಡಬೇಕು ಅಂದ್ಬಿಟ್ಟು ನಾವು ಆರ್ಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದರಿಂದ ಅವತ್ತು ಹೋಗಿ ನಿಂತ್ಕೊಂಡು ಇಡೀ ಸಿನಿಮಾನ ಶೂಟ್ ನೋಡಿದೆ. ಸರ್ ಗೊತ್ತಿಲ್ಲ ಮೇ ಬಿ ಅದು. ಸೊ ಅದಾಗಿ ಅದಾದಮೇಲೆ ಒಂದು 10-15 ಇಯರ್ಸ್ ಆದಮೇಲೆ 12 ಇಯರ್ಸ್ ಆದಮೇಲೆ ಜೊತೆಗೆ ಸಿನಿಮಾ ಮಾಡೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಅಷ್ಟೇ ನನ್ನ ಜೂನಿಯರ್ ಆಗಿದ್ರು. ಸಂತೋಷ್ ಸಿಕೆಪಿಯಲ್ಲಿ ಎಲ್ಲ ತುಂಬ ದೊಡ್ಡ ಟ್ಯಾಲೆಂಟ್ಸ್ಗಳು. ಯಾಕಂದರೆ ದೊಡ್ಡ ಸಿನಿಮಾಗಳನ್ನ ಮಾಡ್ತಿರೋರು ಇವತ್ತು KGF ಮಾಡ್ತಿದ್ದಾರೆ, ಕಾಂತಾರ ಮಾಡ್ತಿದ್ದಾರೆ. ಯಾರು ಅಷ್ಟು ಈಸಿಯಾಗಿ ಕೊಡಲ್ಲ. ಇವತ್ತು ಕಲೆ ಇದ್ದವ್ರಿಗೆ ಮಾತ್ರ ಬೆಲೆ ಅನ್ನೋದು ನಾನು ತುಂಬ ಅಚ್ಚುಕಟ್ಟಾಗಿ ನಂಬ್ತೀನಿ. ಸೊ ಇವರೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು. ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾಕಂದರೆ ಜಸ್ಟ್ ಒಂದು ಪೋಸ್ಟರು, ಒಂದು ಹೀರೋಯಿನ್ ಫೋಟೋ ಹಾಕಿ ಒಂದು ಕ್ರಾಪ್ ಮಾಡಿ ಕಳಿಸ್ಕೊಡೋದಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕಾಲ್ ಮಾಡ್ತಾರೆ, ಕೇಳ್ತಾರೆ, ತುಂಬ ಡಿಸ್ಕಷನ್ ಆಗುತ್ತೆ. ಇವ್ರದ್ದು ಇಡೀ ಒಂದು 7-8 ಜನ ಟೀಮ್ ಇದೆ. ಇವರು ಸಂತೋಷ್ ನಾವೆಲ್ಲ ಮಾನಿಟರ್ ಮಾಡ್ತಿರ್ತಾರೆ, ಎಲ್ಲಿದ್ರು ಮಾನಿಟರ್ ಮಾಡ್ತಾರೆ. ಸೊ ಇವರೆಲ್ಲರ ಹಾರ್ಡ್ ವರ್ಕಿಂದಾನೆ ಈ ಪೋಸ್ಟರ್ ಆಗಿರ್ಬೋದು ಇಷ್ಟು ಮಾತಾಡ್ತಿರೋದು. ಯಾಕಂದ್ರೆ ನಾವು ಒಂದು ಹೀರೋಯಿನ್ ಫೋಟೋ ಬಿಡ್ಬೋದಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸರಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಇತ್ತು. ಅದಕ್ಕೋಸ್ಕರನೇ ಈ ಥರದ್ದು. ಇದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಫೋಟೋ ಒಂದು ಪೋಸ್ಟರ್ ಪ್ಲಾನ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಒಂದೊಳ್ಳೆ ಕತೆ ಮುಂಚೆನೇ ಹೇಳಿದ್ರು. ನಾನು ಶ್ರೀನಿವಾಸ್ ಗೌಡ್ರು, ನಾವು ರಾಜವರ್ಧನ್ ಅವ್ರ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರಲ್ಲಿ ಚಾನ್ಸ್ ಸಿಕ್ತು. ಒಂದಿನ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದೆ. ರಾಜವರ್ಧನ್ ಅವರು ನನಗೊಬ್ಬರು ಪೊಲೀಸ್ ಸಿಕ್ಕಿದ್ರು ಅಂತಂದ್ರು. ಏನೋ ಈಗ ಹಾಕಿ ಬಿಡಂಗೆ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಸಿನಿಮಾ ಜರ್ನಿಯಲ್ಲಿ 2ನೇ ಪ್ರೆಸ್ ಮೀಟ್ ಸರ್. 2ನೇ ಪ್ರೆಸ್ ಮೀಟ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಇಷ್ಟು ದೊಡ್ಡ ತಾರಾಗಣದ ಮಧ್ಯೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬೇರೆ ಯೌವನಕ್ಕೆ ಬರಬೇಕಾಗಿರುವಂತ ಹುಡುಗ ಆ ಟೈಮಲ್ಲಿ ಓದ್ಬಿಟ್ಟು ಬೇರೆದ್ರ ಬಗ್ಗೆ ತಲೆ ಹೋಗ್ತಾ ಇರುತ್ತೆ. ಸೊ ಆ ತಲೆ ಹೋದಾಗ ಯಾವ ರೂಟ್ ಹಿಡಿತಾನೆ, ಅದರಿಂದ ಎಲ್ಲಿಗೆ ಹೋಗ್ತಾನೆ, ಯಾವ ವಿಷಯದಲ್ಲಿ ಸಿಕ್ಕಾಕೊಳ್ತಾನೆ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಪಾತ್ರ ಹೋಗುತ್ತೆ. ಸೊ ಒಂದಷ್ಟು ನಿಮಿಷ ನನ್ನ ಮೇಲೆ ಏನೋ ಕಾನ್ಸಂಟ್ರೇಷನ್ ಬರುತ್ತೆ, ಅದೇ ನನಗೆ ಖುಷಿ. ಯಾಕಂದ್ರೆ ಬೇರೆ ಸಿನಿಮಾದಲ್ಲಿ ನಾವು ಬಂದಾಗ ಕಾಮಿಡಿ ಆರ್ಟಿಸ್ಟ್ ಅಂದ್ರೆ ಹೀರೋ ಜೊತೆ ಫ್ರೆಂಡ್ ಆಗಿ ಅಥವಾ ಇನ್ನೊಂದೇನೋ ಕಾಮಿಡಿ ಸೀನ್ಸ್ ಮಾತ್ರ ಕರ್ಸ್ಕೋತಾರೆ. ಬಟ್ ಇದರಲ್ಲಿ ನನ್ನ ಮೇಲೆ ಒಂದು ಇಷ್ಟು ನಿಮಿಷ ಕಾನ್ಸಂಟ್ರೇಷನ್ ಹೋಗಿ ಏನೋ ಪ್ರಶ್ನೆ ಬೀಳುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಒಂದ್ಸರಿಗೆ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡಾಗ ಮಜಾ ಇರಲ್ಲ ಅಂತ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕು ಅಂತಲೇ ಈ ಒಂದು ಸ್ಕ್ರಿಪ್ಟ್ನ ಆಪ್ಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.
ನನಗೊಂದು ಆಸೆ ಇತ್ತು ಇವ್ರ ಜೊತೆ ಕಿಶೋರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ, ಅದನ್ನು ಸಹ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಸರ್ ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟು ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಗೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಸಾಂಗ್ ತುಂಬ ಅದ್ಭುತವಾಗಿ ನನ್ನ ಚೆನ್ನಾಗಿ ತೋರಿಸಿದ್ರೆ ಥ್ಯಾಂಕ್ ಯು. ಸಚಿನ್ ಬ್ರೋ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಇಬ್ಬರು ಗೆಳೆಯರು ನಟರಾಗಿ ನಿರ್ಮಾಪಕರಾಗಿದ್ದೀರಾ, ಥ್ಯಾಂಕ್ ಯು. ಇದೇ ಥರ ಇನ್ನೊಂದಷ್ಟು ನಮ್ಮಂಥ ಕಲಾವಿದರಿಗೆ ಕರೆದ ಅವಕಾಶ ಕೊಟ್ಟು ಮತ್ತೆ ಇನ್ನೊಂದಷ್ಟು ಜನಗಳಿಗೆ ಅನ್ನ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಆಲ್ ದ ಬೆಸ್ಟ್ ಇಬ್ಬರು ಗೆಳೆಯರಿಗೆ. ಫಸ್ಟ್ ಆಫ್ ಆಲ್ ನಾನು ರಾಜವರ್ಧನ್ ನನಗೆ, ಪ್ರವೀಣ್ ಸರ್ಗೆ ಮತ್ತೆ ನಮ್ಮ ಸುನಿಲ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಉಮೇಶ್ ಅಣ್ಣ ಆಗಿರ್ಬೋದು, ರಾಘವ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಟ್ರಾವೆಲಿಂಗ್ ಮಾಡೋ ಒಂದು ಅವಕಾಶ ಸಿಕ್ತು. ತುಂಬಾ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಲಾಟ್ ಅಣ್ಣ. ಯಾಕಂದ್ರೆ ನಮ್ಮಂತ ಮಿಡಿಲ್ ಕ್ಲಾಸ್ ಹುಡುಗರು ಈ ಥರ ಎಷ್ಟೋ ಜಾಗದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಇವತ್ತು ಈ ಥರ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ ಅಂದ್ರೆ ಥ್ಯಾಂಕ್ ಯು ಅಣ್ಣ, ರಾಜವರ್ಧನ್ ಅಣ್ಣ, ಲವ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸಚಿನ್ ಸರ್. ನನ್ನ ಹೆಸರು ಕಾರ್ತಿಕ್ ಅಂತ. ಇವರು ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು. ನನಗೆ ರಾಜ್ ಇಲ್ಲ ಅಂದರೆ ಈ ಸಿನಿಮಾ ಆಗ್ತಿರ್ಲಿಲ್ಲ. ಯಾಕಂದರೆ ಫೈನಾನ್ಷಿಯಲಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿರ್ಬೋದು, ಬಟ್ ಎಕ್ಸಿಕ್ಯೂಷನಲ್ಲಿ ನನಗೆ ಪಾತ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬಿಟ್ಬಿಟ್ಟು ಎಂಟೈರ್ ಸಿನಿಮಾ ಅವ್ರ ಶೋಲ್ಡ್ರ್ ಮೇಲೆ ತೊಗೊಂಡು ಈ ಸಿನಿಮಾ ಅಂತ ತಂದಿರೋದು ರಾಜು. ಸೊ ಅದಕ್ಕೆ ಸಪೋರ್ಟ್ ಆಗಿ ಪ್ರವೀಣ್ ಅವ್ರು ನಿಂತಿದ್ರು. ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮಂಜೇಶು, ಪ್ರವೀಣ್, ಮಲ್ಲಿಬಾಯಿ ಅವ್ರ ಸ್ವಂತ ಸಿನಿಮಾ ಪ್ರೊಡಕ್ಷನ್ ಥರ ನಿಂತ್ಕೊಂಡು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಮಾತಾಡೋದಕ್ಕೆ ಒಂಥರ ಖುಷಿ ಆಗ್ತದೆ, ಒಂದು ಕಡೆ ಶಿವರಿಂಗ್ ಸಹ ಆಗ್ತದೆ. ಯಾಕಂತಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಂದ್ರೆ ಒಂಥರ ಖುಷಿ. ಸೊ ಒಂದು ಈ ಮೂವಿಯಲ್ಲಿ ಕೊಟ್ಟಂಥ ಚಾನ್ಸ್ ಕೊಟ್ಟಂಥ ಸುನೀಲ್ ಸರ್ಗೆ ಮತ್ತು ರಾಜವರ್ಧನ್ ಬ್ರದರ್ಗೆ ಮತ್ತು ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ. ಸೊ ನನ್ನ ಮಾತು ಕ್ಯಾಮ್ರಾ ಮಾತಾಡಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಮಾತಾಡಲಿಕ್ಕೆ ಐ ಥಿಂಕ್ ಐ ಡನ್ ಪ್ರಾಪರ್ ಜಾಬ್ ಐ ಫೀಲ್ ಸರ್. ಲೊಕೇಶನ್ ಮೈಸೂರು ಬ್ಯಾಂಗ್ಳೂರ್ ಬೇಸಿಕಲಿ, ಮತ್ತು ಎಲ್ಲ ಸೆಟ್ ಆಗಿದೆ. ಸೊ ಸ್ವಲ್ಪ ಲೈಟ್ ಅಪ್ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಇವರು ಆರ್ಟ್ ಬ್ಯಾಕ್ಗ್ರೌಂಡು, ಸೊ ಹೆವಿ ಡಿಸ್ಕಷನ್ ಇವರೊಟ್ಟಿಗೆ ಜಾಸ್ತಿ ಇದೆ ನಮಗೆ ವಿತ್ ಆರ್ಟ್ ಡೈರೆಕ್ಟ್ರು. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಟೋನಲ್ಲಿ ಮಾಡುವಂಥದ್ದು ಡಿಸೈಡ್ ಆಗಿದೆ.